ಪ್ರಚಾರ ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಜು ಹೊಸಕೋಟೆ. ವೀಕ್ಷಕರ, ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಇಟ್ಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಈಸ್ತೂರು ಗ್ರಾಮದಲ್ಲಿ ದಲಿತರ ಮನೆಗಳಿಗೆ ರಸ್ತೆ ಇಲ್ಲದೆ ಪ್ರತಿದಿನ ಜಗಳ, ಗಲಾಟೆ, ಗಲಭೆಗಳಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದರೆ ಇಲ್ಲಿ 40 ವರ್ಷಗಳಿಂದ ಈಸ್ತೂರು ಗ್ರಾಮದ ಮುನೀಂದ್ರ, ಭಾರತಮ್ಮ, ಚನ್ನಭೈರಪ್ಪನವರು 40 ವರ್ಷಗಳ ಹಿಂದೆ ಇಲ್ಲಿ ಮನೆಯನ್ನು ಕಟ್ಕೊಳ್ತಾರೆ. ಈ ಮನೆ ಆಶ್ರಯ ಯೋಜನೆ ಅಡಿಯಲ್ಲಿ ಮಂಜೂರಾಗಿರ್ತಕ್ಕಂಥ ಮನೆ. ಈ ಮನೆಗೆ ಹಕ್ಕುಪತ್ರಗಳನ್ನು ಸಹ ಕೊಡ್ತಾರೆ. ಆದರೆ 40 ವರ್ಷಗಳಿಂದ ಈ ಮನೆ ಕಟ್ಕೊತಾರೆ. ಆದರೆ ಈ ಮನೆಗೆ ಈವರೆಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ರಸ್ತೆಯನ್ನು ಕಲ್ಪಿಸ್ಕೊಟ್ಟಿಲ್ಲ. ಆಶ್ರಯ ಯೋಜನೆ ಅಡಿಯಲ್ಲಿ ಮನೆ ಕೊಡಬೇಕಾದ್ರೆ ಅಲ್ಲಿ ರಸ್ತೆ, ಮೂಲಭೂತ ಸೌಕರ್ಯಗಳೆಲ್ಲ ಇದ್ದರೇನೆ ಆಶ್ರಯ ಯೋಜನೆ ಅಡಿಯಲ್ಲಿ ಮನೆ ಕೊಡಕ್ಕೆ ಸಾಧ್ಯ. ಆದರೆ 40 ವರ್ಷಗಳಾಗಿದೆ ಇಲ್ಲಿ ಚನ್ನಭೈರಪ್ಪನವರು ಮನೆಯನ್ನು ನಿರ್ಮಾಣ ಮಾಡಿ. ಆದರೆ ಇಲ್ಲಿ ಈವರೆಗೂ ರಸ್ತೆಯನ್ನು ಇಲ್ಲ. ಇಲ್ಲಿ ಅಕ್ಕಪಕ್ಕದವರು ಪ್ರತಿದಿನ ಕಿರುಕುಳ ಕೊಡ್ತಾರೆ. ಅವರ ರಸ್ತೆಯಲ್ಲಿ ಓಡಾಡಬೇಕಾದ್ರೆ, ಅವ್ರ ಮನೆ ಮುಂದೆ ಬರಬೇಕಾದ್ರೆ ಪ್ರತಿದಿನ ಗಲಾಟೆ, ಗಲಭೆಗಳು ನಡೀತಾನೆ ಇದೆ. ಇವರು ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿ PDO ಆಗಿರ್ತಕ್ಕಂಥ ಪುಷ್ಪಲತಾ ಅವರಿಗೆ ತಮ್ಮ ಮನವಿಯನ್ನು ಕೊಡ್ತಾರೆ. ನಮಗೆ ರಸ್ತೆ ಇಲ್ಲ, ಈ ಸಮಸ್ಯೆ ಆಗಿದೆ, ತೊಂದರೆ ಆಗಿದೆ, ಇದನ್ನು ಸರಿಪಡಿಸಿ ಅಂತ ಹೇಳ್ಬಿಟ್ಟು ಅವರು ಮನವಿಯನ್ನು ಮಾಡ್ಕೊಳ್ತಾರೆ. ಸಂಬಂಧಪಟ್ಟಂತಹ PDO ಪುಷ್ಪಲತಾ ಅವರು ಆ ಈಸ್ತೂರು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದಾದ್ಮೇಲೆ ನಾನು ಈ ರಸ್ತೆಯನ್ನು ಮಾಡ್ಕೊಡ್ತೀನಿ ಅಂತ ತೆರಳ್ತಾರೆ. ಕೆಲವು ದಿನಗಳಾದ್ಮೇಲೆ ಇದೇ ಚನ್ನಭೈರಪ್ಪ, ಮುನೀಂದ್ರ, ಭಾರತಮ್ಮನವರು ಹೋಗಿ ಕೇಳಿದಾಗ ಈ ರಸ್ತೆ ಮಾಡಕ್ ಬರಲ್ಲ, ನಾನು ಮಾಡ್ಕೊಡಲ್ಲ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಬೇಜವಾಬ್ದಾರಿ ಉತ್ತರನ ಕೊಡ್ತಾರೆ ಅಂತೇಳಿ ಅವರು ನಾವು ಆರೋಪವನ್ನು ಮಾಡ್ತಾ ಇದ್ದಾರೆ. ಆ ರಸ್ತೆ ಇಲ್ಲದಿರ್ತಕ್ಕಂಥ ಚನ್ನಭೈರಪ್ಪನವರು. ದಯಮಾಡಿ ಏನಾಗಿದೆ ಈ ಸಮಸ್ಯೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಮತ್ತೆ ಇವರಿಗೆ ಕೂಡಲೇ ರಸ್ತೆಯನ್ನ ಮಾಡಬೇಕು. ಇನ್ನು ಈ ವಿಚಾರವಾಗಿ ಮುನಿಭೈರಪ್ಪ ಆಗಿರೋ ಚನ್ನಭೈರಪ್ಪನವರು ಮತ್ತು ಭಾರತಮ್ಮ ಇವರೆಲ್ಲನೂ AC ಕಚೇರಿ, DC ಕಚೇರಿ, ಸಂಬಂಧಪಟ್ಟ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೂ ಸಹ ಅನೇಕ ಬಾರಿ ತಮ್ಮ ಮನವಿ ಪತ್ರಗಳನ್ನು ನೀಡಿದ್ದಾರೆ. ಆದರೆ ಕೂಡ ಈವರೆಗೂ ಯಾವುದೇ ಅಧಿಕಾರಿಗಳು ಇವರಿಗೆ ಸಮಸ್ಯೆಯನ್ನು ಪರಿಹರಿಸಿಲ್ಲ. ಇಲ್ಲಿ ದಲಿತರಿಗೆ ಅನ್ಯಾಯ ಆಗ್ತಾ ಇರೋ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಏನಪ್ಪಾ ಅಂತಂದ್ರೆ, ಒಂದು ಗ್ರಾಮಗಳಲ್ಲಿ ರಸ್ತೆ ವಿಚಾರವಾಗಿ, ಜಮೀನು ವಿಚಾರವಾಗಿ ದಲಿತರು, ಸವರ್ಣೀಯರ ಬಗ್ಗೆ ಗಲಾಟೆ, ಗಲಭೆಗಳು, ತೊಂದರೆ ನಡೀತಾ ಇದೆ. ಆದರೆ ಈ ಈಸ್ತೂರು ಗ್ರಾಮದಲ್ಲಿ ದಲಿತರಿಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ರಾಜಕೀಯನೋ ಅಥವಾ ಹಣಬಲ, ತೋಳ್ಬಲನೋ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ದಲಿತರಿಗಂತೂ ಅನ್ಯಾಯ ಆಗ್ತಾ ಇದೆ. ಸುಮಾರು 5-6 ವರ್ಷಗಳಿಂದ ಇವರು ಪ್ರತಿದಿನ ಇದೇ ರೋದನೆಯಲ್ಲಿದ್ದಾರೆ. ಇಲ್ಲಿ ಅಕ್ಕಪಕ್ಕದವರು ಪ್ರತಿದಿನ ಇವ್ರನ್ನ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸೋದು, ಗಲಾಟೆ ಮಾಡೋದು, ಈ ಥರ ಮಾಡ್ತಾ ಇರ್ತಕ್ಕಂಥದ್ದು ಸನ್ನಿವೇಶಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಇನ್ನು ಇಲ್ಲಿ ಈ ಮುನೀಂದ್ರರವರು ಒಬ್ಬ ಪದವೀಧರರಾಗಿದ್ದಾರೆ. ಖಾಸಗಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ಈ ಥರ ತೊಂದರೆ ಆಗ್ತಾ ಇದೆ. ನಮಗೆ ಈ ಥರ ತೊಂದರೆ ಆಗಿ ನಾವು ಅನೇಕ ಬಾರಿ AC ಕಚೇರಿಗೆ, DC ಕಚೇರಿಗೆ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳಿಗೂ ಸಹ ನಾವು ಮನವಿಯನ್ನು ಕೊಟ್ಟರು. ನಮಗೆ ಈ ಥರ ಅನ್ಯಾಯ ಆಗ್ತಾ ಇದೆ ಅಂತೇಳಿ ತಮ್ಮ ಮಾಧ್ಯಮಗಳ ಮುಂದೆ ಬಂದು ತಮ್ಮ ಹಳಲನ್ನು ತೊಳ್ಕೊಳ್ತಾ ಇದ್ದಾರೆ. ನಾವು ಈ ಮೂಲಕ ನೇರವಾಗಿ ಹೇಳ್ತಾ ಇದ್ದೀವಿ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಕೂಡಲೇ ಈಸ್ತೂರು ಗ್ರಾಮದಲ್ಲಿರ್ತಕ್ಕಂಥ ಈ ಮುನೀಂದ್ರ ಮತ್ತೆ ಚನ್ನಭೈರಪ್ಪ ಅವರ ಭಾರತಮ್ಮನವರ ಮನೆಗೆ ಜಾಗವನ್ನು ಕಲ್ಸ್ಕೊಡ್ಬೇಕು, ರಸ್ತೆಯನ್ನು ಕಲ್ಸ್ಕೊಡ್ಬೇಕು. ಇಲ್ಲಿರ್ತಕ್ಕಂಥ ಸಮಸ್ಯೆಗಳಿದೆ, ಮೂಲಭೂತ ಸಮಸ್ಯೆಗಳನ್ನು ಈ ಕೂಡಲೇ ಆ ರಸ್ತೆಯನ್ನು ಸರಿಪಡಿಸಿಕೊಡ್ಬೇಕು. ಅಕ್ಕಪಕ್ಕದಲ್ಲಿ ಆಗಿರ್ತಕ್ಕಂಥ ಗಲಾಟೆ, ತೊಂದರೆಗಳಿಂದ ಮುಕ್ತಿ ಕೊಡಿಸಬೇಕು ಅಂತೇಳಿ ನಾವು ಈ ಮಾಧ್ಯಮದ ಮುಖಾಂತರ ಸಂಬಂಧಪಟ್ಟ ಇಲಾಖೆಗಳಿಗೆ ಸೂಚನೆಯನ್ನ ನೀಡ್ತಾ ಇದ್ದೇವೆ. ಇಲ್ಲಿ ಏನ್ ನಡೀತಾ ಇದೆ, ಏನಾಗ್ತಾ ಇದೆ, ಇಷ್ಟು ವರ್ಷಗಳಿಂದ ಏನೇನು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಇವರು ಅಂತ ಹೇಳ್ಬಿಟ್ಟು ನೀವೇ ಒಮ್ಮೆ ನೇರವಾಗಿ ನೋಡಿ. ನಾವು ರೆಡಿ
ಏಯ್ ಇದೆ ಸರ್ ನಮ್ಮ ಮನೆ. ಸುಮಾರು 40 ವರ್ಷಗಳಿಂದ ಈ ಮನೇಲಿ ನಾವು ವಾಸ ಆಗ್ತಾ ಇದ್ದೀವಿ. ಈ ಮನೇಲಿ 40-50 ವರ್ಷದಿಂದ ವಾಸ ಆಗ್ತಾ ಇದ್ದೀವಿ. ಈಗ ಈ ಮನೆಗೆ ರಸ್ತೆ ಇಲ್ಲದೆ ತುಂಬ ಸಮಸ್ಯೆ ಆಗ್ತಾ ಇದೆ. ಮೂಲಭೂತ ಸೌಕರ್ಯಗಳಿಂದ ಈ ದಲಿತರ ಮನೆಗಳಿಗೆ, ದಲಿತರ ಕಾಲೋನಿಗಳಿಗೆ ದಲಿತರಿಂದಲೇ ದೌರ್ಜನ್ಯ ಅನ್ನೋಂಥದ್ದು ನಡೀತಾ ಇದೆ. ವಿದ್ಯಾವಂತರಿಗೆ ಇಲ್ಲಿ ಎಜುಕೇಷನ್ ಮಾಡತಕ್ಕಂಥವ್ರಿಗೆ ದೌರ್ಜನ್ಯ ಅನ್ನೋದು ನಡೀತಾ ಇದೆ. ದಲಿತರಿಂದಲೇ ದಲಿತರ ಮೇಲೆ ದೌರ್ಜನ್ಯ ಅನ್ನೋದು ನಡೀತಿದೆ. ಮೂಲಭೂತ ಸೌಕರ್ಯದಿಂದ ಕೊರತಾ ಇರ್ತಕ್ಕಂಥ ಈ ಒಂದು ಮನೆಗಳಿಗೆ, ಅದರಲ್ಲೂ ನಮ್ಮ ಮನೆಗೆ ಅಂತ ಬೇಕಂತಲೇ ಉದ್ದೇಶಪೂರ್ವಕವಾಗಿ ಒಂದು ಉಪಟಳವನ್ನು ಕೊಡ್ತಾ ಇದ್ದಾರೆ. ನಾವು ಈಗಾಗಲೇ 40 ವರ್ಷಗಳಿಂದ ಇಲ್ಲಿ ಓಡಾಡ್ತಾ ಇದ್ದೀವಿ. ನಮ್ಮ ಮನೆ ಕಟ್ಟಿನೇ ಒಂದು 40-50 ವರ್ಷ ಆಗಿದೆ. ಆವಾಗಲಿಂದಲೂ ಇದೇ ಜಾಗದಲ್ಲಿ ಓಡಾಡ್ತಾ ಇದ್ದೀವಿ. ಉದ್ದೇಶಪೂರ್ವಕವಾಗಿ ಬೇಕಂತಲೇ ಆ ಕಡೆಯವರು ಈ ಕಡೆಯವರು ಕಲ್ಲಾಕೊಂಬರೋದು, ಮಣ್ಣಾಕೊಂಬರೋದು, ಚಪ್ರ ಎತ್ತುವಂಥದ್ದು, ಕೂಚುಗಳೆತ್ತುವಂಥದ್ದು ಇದೆಲ್ಲವನ್ನು ಮಾಡಿ ತೊಂದರೆ ಮಾಡ್ತಾನೆ ಇದ್ದಾರೆ. ಈಗಾಗಲೇ ನಾವು ಸುಮಾರು ಬಾರಿ ಅರ್ಜಿಗಳನ್ನು PDOಗೆ, EOಗೆ, CEO ಗೆ, DC ಗೆ, AC ಗೆ, ಮಾನ್ಯ ಕಂದಾಯ ಸಚಿವರಿಗೂ, ಗ್ರಾಮೀಣಾಭಿವೃದ್ಧಿ ಸಚಿವರಿಗೂ ಎಲ್ಲರಿಗೂ ಅರ್ಜಿಗಳನ್ನು ಕೊಟ್ಟಿದೆ. ಈಗಾಗಲೇ ರಸ್ತೆ ಮಾಡದೆ ಹಾಗೇನೇ ಕಾಲ ಕಳೀತಾ ಇದ್ದಾರೆ. ನಮಗಂತೂ ಶೋಷಣೆ ನಡೀತಾ ಇದೆ. ಇಲ್ಲಿ ದೌರ್ಜನ್ಯ ಅಂತ ನಡೀತಾ ಇದೆ. ಕೇಳೋಕ್ಕೆ ಹೋದರೆ ನೀನು ಯಾರು ಮಾಡೋಕ್ಕೆ ಏನೇನು ಎತ್ತ ಅಂತೇಳಿ ದೌರ್ಜನ್ಯ ಎಸ್ತಾ ಇರ್ತಾರೆ. ಇಲ್ಲಿ ಒಬ್ಬ ವಿದ್ಯಾವಂತರಾಗಿ ಒಬ್ಬ ಲೆಕ್ಚರರ್ ಆಗಿರ್ತಕ್ಕಂಥ ನಮ್ಮ ಮನೆಗೆ ರಸ್ತೆ ಸಿಗ್ತಾಯಿಲ್ಲ, ರಸ್ತೆ ಜಾಗ ಸಿಗ್ತಾಯಿಲ್ಲ, ಸಾರ್ವಜನಿಕವಾದಂತಹ ಒಂದು ರಸ್ತೆ ಇಲ್ಲ. ಇನ್ನು ಅವಿದ್ಯಾವಂತರಿಗೆ ಇನ್ನೆಷ್ಟು ಮಟ್ಟಿಗೆ ಸರ್ಕಾರದಲ್ಲಿ ನಮ್ಮ ನ್ಯಾಯ ಸಿಗ್ತಾ ಇದೆ. ಈ ರೀತಿ ತೊಂದರೆನ ಅನುಭವಿಸ್ತಾ ಇರ್ತಕ್ಕಂಥದ್ದು ನನಗಂತೂ ನೋವಿನ ಸಂಕಟ ಆಗ್ತಿದೆ. ಪ್ರತಿದಿನ ಮಾನಸಿಕವಾದಂಥ ಕಿರುಕುಳ, ಮಾನಸಿಕವಾದಂಥ ಹಿಂಸೆ ಆಗಿಬಿಟ್ಟಿದೆ. ಜೀವನ ಮಾಡೋಕ್ಕೆ ಆಗದೇ ಇರ್ತಕ್ಕಂಥ ಒಂದು ಸನ್ನಿವೇಶಕ್ಕೆ ಬಂದುಬಿಟ್ಟಿದೆ ಸರ್. ಇಲ್ಲಿ ಓಡಾಡೋಕ್ಕೆ ಆಗ್ತಾಯಿಲ್ಲ, ತುಂಬ ಕಷ್ಟ ಆಗ್ತಾಯಿದೆ ಸರ್. ಅಕ್ಕಪಕ್ಕ ತೊಂದರೆ ಮಾಡ್ತಿರ್ತಕ್ಕಂಥವ್ರು ಮಹೇಶ ಅನ್ನತಕ್ಕಂಥವ್ರು, ಪ್ರದೀಪ ಅನ್ನತಕ್ಕಂಥವ್ರು, ಅಶೋಕ್ ಅನ್ನಂಥವ್ರು, ಚನ್ನಕೇಶವ್ ಅಂತಕ್ಕಂಥವ್ರು, ಭಾರತಮ್ಮ ಅನ್ನತಕ್ಕಂಥವ್ರು, ಮತ್ತು ಛಾಯಾಪುತ್ರಿ ಅಂತಕ್ಕಂಥವ್ರು, ಈ ಸುತ್ತು ಮನೆಗಳಿರ್ತಕ್ಕಂಥವ್ರೆಲ್ಲರೂ ಕೂಡ ನಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಇದು ಬಿಟ್ಟು ಬೇರೆ ರಸ್ತೆ ಯಾವುದಿಲ್ಲ ಸರ್. ಸುಮಾರು ವರ್ಷ ನಾವು ಇಲ್ಲೇ ಓಡಾಡ್ತಾ ಇರ್ತಕ್ಕಂಥ ಸರ್. ಬೇರೆ ಯಾವುದೂ ರಸ್ತೆ ಇಲ್ಲ ಸರ್. ನಮಗೆ ಇದರಿಂದ ನಮಗೆ ರಸ್ತೆ ಆಗಬೇಕು ಸರ್. ಸಾರ್ವಜನಿಕ ರಸ್ತೆ ಆಗಬೇಕು, ಮೂಲಭೂತ ಸೌಕರ್ಯಗಳು ಒದಗಿಸ್ಕೊಡ್ಬೇಕು ಸರ್. ನಮಗೆ ರಸ್ತೆಯೇ ತೊಂದರೆ ಆಗಲೇಬಾರ್ದು. ಇನ್ಮೇಲೆ ರಸ್ತೆ ಅನುಕೂಲ, ಹಲವಾರು ಮನೆಗಳು ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್. ನಾನು ಒಬ್ಬನಿಗೆ ಅಲ್ಲ, ಎಲ್ಲ ಮನೆಗಳಿಗೂ ಇದು ಅನುಕೂಲ ಆಗುತ್ತೆ. ಅಂತಹ ಒಂದು ಜಾಗ ಇದು, ರಸ್ತೆ ಇದು ಮಾಡಿಕೊಡ್ಬೇಕು ಸರ್. ನಿಮ್ಮಲ್ಲಿ ಇದೆಲ್ಲ ಸರ್ಕಾರಿ ಜಾಗ ಆಗಿದ್ದು ನಾವು ಮನೆ ಕಟ್ಕೊಂಡಿದ್ವಿ. ನಮಗೆಲ್ಲ 94C ಹಕ್ಕುಪತ್ರದಲ್ಲಿ ಕೊಟ್ಟಿದ್ದಾರೆ. ರಸ್ತೆ ಮಾತ್ರ ಇಲ್ಲ ಈ ಜಾಗಕ್ಕೆ. ಆ ರೀತಿ ನಮಗೆ ಸಮಸ್ಯೆ ಒದಗ್ತಾ ಇದೆ ಸರ್. ಸರ್ಕಾರ ಏನು ಹೇಳುತ್ತೆ, ಮೂಲಭೂತ ಸೌಕರ್ಯಗಳನ್ನು ಎಲ್ಲ ಮನೆಗಳಿಗೂ ಒದಗಿಸ್ಕೊಡ್ಬೇಕಂತ ಹೇಳ್ತಾ ಇದೆ. ಆದರೆ ನಮ್ಮ ಮನೆಗೆ ಮಾತ್ರ ಇದುವರೆಗೂ ಸಿಗ್ತಾ ಇಲ್ಲ. ಹಾಗೆ ನ್ಯಾಯ ಸಿಗದೆ ಹಾಗೆ ಇದೆ ಸರ್. 40 ವರ್ಷದಿಂದ ನಾನೇ ಇಲ್ಲಿ ಮನೆ ಕಟ್ಟಿದ್ದು. ಈ ಸೈಟ್ಗಳಲ್ಲಿ ಯಾವುದೇ ಇರಲ್ಲ. ಆವಾಗಲೇ ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕಟ್ಟಬಾರ್ದು ಇಲ್ಲಿ ಅಂತ ಹೇಳ್ಬಿಟ್ಟು, ದಲಿತರೇನೆ, ಬೇರೆ ಗೌಡ್ರು ಯಾರೂ ಇಲ್ಲ, ದಲಿತರಿಗೇ ನಮಗೇನೆ ತೊಂದರೆ ಕೊಡ್ತಾರೆ. ಯಾಕೆ ಗೊತ್ತಾ, ಅವರೇ ಬೆಳಿಬೇಕು, ಬೇರೆ ಯಾರೂ ಬೆಳಿಬಾರ್ದು. ಅದಕ್ಕೋಸ್ಕರ ಆ ಉದ್ದೇಶದಿಂದ ಇವರೆಲ್ಲ ಸೇರಿ ನಮ್ಮನ್ನು ತುಳಿಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಬಟ್ ಏನಪ್ಪ ಅಂತಂದರೆ ಇವರು ಊರಲ್ಲಿರಲ್ಲ. ಕೇರ್ಪುರದಲ್ಲಿ ಲೆಕ್ಚರರಾಗಿ ಕೆಲಸ ಮಾಡ್ತಾರೆ. ಹೊಸಕೋಟೆಯಲ್ಲಿ ಮನೆ, ನಾನು ಊರಲ್ಲಿ ಮನೆ, ನನ್ನ ತಂಗಿ ಒಬ್ಬಳೇ ಇರ್ತಾಳೆ. ಈ ಒಂದು ಉದ್ದೇಶ ಇಟ್ಕೊಂಡು ಇವ್ರು ನೋಡಿಸ್ಬೇಕು, ಬೇರೆ ಎಲ್ಲ ನಾವೇ ಹಾಕ್ಕೊಂಬಿಡೋಣ. ಯಾರು ಈ ಉದ್ದೇಶ ಕೇಶವಂದು, ಯಾರನ್ನ ಪ್ರಕಾಶ್ನು, ಪ್ರದೀಪ್ನು, ಭಾರತಮ್ಮಂದು, ಅವ್ರ ಕುಟುಂಬಸ್ಥರು ಉದ್ದೇಶಪೂರ್ವಕವಾಗಿ ಅವ್ರ ಜಾಸ್ತಿ ಅಂದರೆ ಅವರೇ ಮಾಡ್ತಾ ಇರೋದು. ಇವ್ರು ಹೇಳೋದೇನೋ ರಸ್ತೆ ಬಿಡೋದಿಲ್ಲ, ಮರ ಒಯ್ದು ಮಾಡಿಸ್ಕೊಂಡ್ರೆ ನಾವು ಯಾಕೆ ಬಿಡ್ಬೇಕು? ಈಗ ಅಲ್ಲಿ ಸೈಟ್ ಅವ್ರ ಪ್ರಕಾರ ಬಿಟ್ಟಿದ್ದಾರೆ. ರಸ್ತೆ ಮರ ಒಯ್ಕೊಂಡು ರಸ್ತೆ ಮಾಡ್ಕೊಂಡು ನಾವೇನು ತೊಂದರೆ ಕೊಡೋಲ್ಲ ಅಂತ ಅವ್ರು ಹೇಳ್ತಾರೆ. ಇವರು ರಸ್ತೆ ಮರ ಒಯ್ದು ಮಾಡಲ್ಲ ಅಂತ ಇವ್ರು ಹೇಳ್ತಾರೆ. ಇವ್ರು ಒಪ್ಪೋದು ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ತಾನೇ, ನಮಗೇನು ನ್ಯಾಯ ಬಿಡುವ? ದುಡ್ಡಿದೆ ಅಂತ ಹೇಳ್ಬಿಟ್ಟು ದೌರ್ಜನ್ಯ ಮಾಡ್ತಾರೆ ನಮ್ಮ ಮೇಲೆ. ನಾವು ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ದೌರ್ಜನ್ಯ ಮಾಡ್ತಾರೆ. ಇದು ಸರಿನಾ? ನಮಗೆ ಮಾನ್ಯತೆ ಇಲ್ವಾ? ಯಾವ ಪೊಲೀಸ್ ಸ್ಟೇಷನ್ಗೆ ಹೋದರೂ ದುಡ್ಡು ಕೊಡೋದು, ಅವ್ರಿಗೆ ಇದು ಮಾಡೋದು, ಬರೋದು. PDO ಹೋದ್ರೆ PDO ಬೆದರಿಸೋದು. PDO ಇಷ್ಟು ದಿವಸ ನಾವು ಮಾಡ್ಕೊಡ್ತೀನಿ ಅಂತೇಳಿ ಇವ್ರು ಮಾಡಲ್ಲ, ಇನ್ನು ಹಿಂದೆ ಏನಾದ್ರು ಮಾಡ್ಕೋಬೋದು PDO ಹೇಳ್ತಾರೆ. ಹೆಂಗೆ ಸಮಯ ಇರ್ಬೇಕು ನಾವು? ರಸ್ತೆ ಮೇಲೆ ಮನೆ ಬೇಡವಾ?
ಮನೆ ಇದ್ಮೇಲೆ ರಸ್ತೆ ಬೇಡವಾ, ನೀರು ಬೇಡವಾ, ದೀಪ ಬೇಡವಾ, ಚರಂಡಿ ಬೇಡವಾ? ನಾವೇನು ಬಿಟ್ಟು ಓಡಾಡ್ಬೇಕು ಇವ್ರಿಗೆ ಬಸ್ಸಿಗೆ ಭಯ ಬಿದ್ದು? ಅವ್ರಿಗೆ ಮಾತ್ರ ಎಲ್ಲ ಅನುಕೂಲಗಳು ಬೇಕು. ಅದೇ ಹಿಂದೆ ಅವರಿದ್ದು ಮುಂದೆ ನಾವಿದ್ದು ಈ ಥರ ಮಾಡಿದ್ರೆ ಸುಮ್ಮನೆ ಇರೋರು ಅವರು. ಮೂರು ದಿವಸದಲ್ಲಿ ಗಲಾಟೆ ಆದಾಗ ಬಂದು ಊರು ಮೆಂಬರ್ ಯಾರು ಮುರಳಿ ಅಂತ ಹೇಳ್ಬಿಟ್ಟು PDO ಎಲ್ಲ ಬಂದು ಮಾತಾಡಿದರು. ಆಯಿತು ನಾನೇನು ಮಾಡಲ್ಲ ಅಂದರೆ ಮತ್ತೆ 11 ಗಂಟೆ ರಾತ್ರಿಯಲ್ಲಿ ನಾವ್ಯಾರು ಇರೋದಲ್ಲ ಬಂದು ಸ್ಟಾರ್ಟ್ ಮಾಡಿ ಕಲ್ಲು ಎತ್ತಿ ಇದು ಮಾಡಿ ದೊಡ್ಡ ಹಾಕಕ್ಕೆ ಹೋಗಿದ್ದಾರೆ. ಅವಾಗ ಒಂದೊಂದು ಕಾಲ್ ಮಾಡಿದೆ ಪೊಲೀಸ್ನವರು, ಆಯಿತು ಮಾಡಲ್ಲ ಅಂತಾರೆ. ಪೊಲೀಸ್ ಬಂದಾಗ ಮಾಡಲ್ಲ ಅಂತಾರೆ. ಮತ್ತೇನು 10 ನಿಮಿಷಕ್ಕೆ ಅದೆಷ್ಟು ಆ ಕೆಲಸ ಅವ್ರು ಹೋದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ನಾವು ಇಲ್ಲಿ ಮನೇಲಿ ಇರೋಲ್ವಲ್ಲ, ಇದೇ ಸರಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಹಿಂಗೆ ಮಾಡಿ ಸುಮಾರು ಹಲವಾರು ಬಾರಿ ಇದು ಮಾಡಿದ್ದಾರೆ. ಲಾಸ್ಟ್ ಫೈನಲ್ ನಿಮ್ಮನ್ನು ಕರೆಸಿದ್ವಿ. ಈ ಮಾಧ್ಯಮ ಮುಖಾಂತರ ನ್ಯಾಯ ದೊರಕಿಸ್ಕೊಡಿ, ನಮ್ಗೆ ರಕ್ಷಣೆ ಕೊಡಿ, ರಸ್ತೆ ಮಾಡಿಸ್ಕೊಡಿ ದಯವಿಟ್ಟು ಸರ್. ಆವಾಗಲೇ ಸುಮಾರು 40 ವರ್ಷದಿಂದಲೇ ಮನೆ ಕಟ್ಟಿದಾಗ ಕಂಪ್ಲೇಂಟ್ ಕೊಡ್ತಿಮೇಗೌಡ್ರು ಅಂತಿದ್ರು ಸರ್ಕಲ್. ಆವಾಗಲೇ ದೌರ್ಜನ್ಯದಿಂದನೇ ನಮಗೆ ಇದು ಮಾಡಿ ಇಟ್ಸಂದ್ರೆ ಮುಂಚಾಂಗೌಡರು ಸ್ಥಳಕ್ಕೆ ಭೇಟಿನ ಪರಿಶೀಲನೆ ಮಾಡಿ ಕಟ್ಕೊಳಪ್ಪ ಹಿಂಗೆ ನೀವು ಓಡಾಡಕ್ಕೆ ಆರಾಮಿದ್ದೀರಪ್ಪ ಅಂತ ಹೇಳ್ಬಿಟ್ಟು ಸುಮಾರು ಮೆಂಬರ್ಗಳನ್ನು DP ದಾಸಪ್ಪ ಅಂತಿದ್ದ ಮೆಂಬರು ಆತನು ಬಂದು ಇದು ಮಾಡ್ದೆ. ಆಮೇಲೆ ಮುರಳಿ ಬಂದು, ಆಮೇಲೆ ತಾಲೂಕ್ ಪಂಚಾಯತಿ ಮೆಂಬರ್ಗಳು ನಾಗರಾಜ್ ಅಂತ ಹೇಳ್ಬಿಟ್ಟು ಸುರೇಶು ಕೆಂಚೇಗೌಡರು ಬಂದು ಸುಮಾರು ಸತಿ ನ್ಯಾಯ ಮಾಡಿ ಅಂದಮೇಲೆ ಇವಾಗ ಯಾಕೆ ಬಿಡ್ಬೇಕೇನೋ ಅವ್ರ ಅಮ್ಮಂದು ಅಂತ ಕೇಳ್ತಾರೆ. ಇಲ್ಲಿ ಓಡಾಡೋಕ್ಕೆ ದಾರಿ ಬಿಡಲ್ಲ, ಏನು ಮಾಡ್ಕೊಂತೀರಿ, ಯಾರನ್ನ ಕರ್ಕೊಂಬತ್ತೀರಿ, ಒಡಕ್ಕೆ ಬರ್ತಾರೆ, ಬಡಕ್ಕೆ ಬರ್ತಾರೆ, ದೊಣ್ಣೆ ಎತ್ಕೊಂಡು ಬರ್ತಾರೆ. ರಾತ್ರಿ ಹೊತ್ತು ನಾನು ಇರೋದು ಒಬ್ಳೆ, ಬಂದು ಬಾಕಲ್ ತಟ್ಟೋದು ಭಾರಿ ಹಿಂಸೆ ಆಗ್ತಂತ ಕೇಶವ ಒಳ್ಳೇದೇನು ಮಾಡಿದ್ರಾಗ ಹೇಳು ಹೆಸರುಗಳು ಹೇಳು. ಹಿಂದೆ ಒಂದು ಕಿತ ಹೊಡೆದ್ಬಿಟ್ಟು ಮನೆ ಹತ್ರ ಬಂದು ಹೊಡೆದ್ಬಿಟ್ಟು ಹೋಗ್ಯವ್ರು. ಬಂದು ಹೋಗ್ಬಿಟ್ಟಿದ್ದು ಸ್ವಲ್ಪ ನಮ್ಗೆ ಇಲ್ಲಿ ಇರೋಕ್ಕೆ ಆತ ಇರಲ್ಲ. ಹೆಸರುಗಳು ಹೇಳು. ಕೇಶವ, ಭಾರತಮ್ಮ, ಪ್ರದೀಪ, ಪ್ರಕಾಶ, ಛಾಯಾ, ಇನ್ನು ಮುಂತಾದವರು ಮುಂತಾದವರು. ಮೂಲಭೂತ ಸೌಕರ್ಯ ಆಗುತ್ತೆ, ರಸ್ತೆ ಚರಂಡಿ ಬಿಡೋದೇ ಇಲ್ಲ ಅಂತಾರ. ಹಾಕೋದು ಎಲ್ಲ ಬರ್ತಾರೆ. ಮನೆ ನಮ್ಮ ಮನೆ ದಬ್ಬೆ ಹಾಕ್ತೀನಿ, ಅದ್ಯಾರು ಬರ್ತಾರೋ ಬರಲಿ, ಡೆಮಾಲೇಷನ್ ಮಾಡಿಸ್ತೀನಿ ಅಂತಂತ ಕೇಶವ. ನಾನು ರಸ್ತೆ ಹಸುಗಳು 2 ಹಸು ಮೇಕೆಗಳು ನಾವು ಯಾವತ್ತೂ ಇಲ್ಲೇ ಓಡಾಡ್ಬೇಕು. ನೀರಿಗೆ ಹೋಗ್ಬೇಕಾಗ್ಲಿ, ಒಂದು ಕಸ ತಗೊಂಡು ಹೋಗ್ಲಿ, ಒಂದು ಮೇವಕ್ಕೆ ಹೋಗ್ಲಿ, ಇಲ್ಲೇ ಬರಬೇಕು, ಇಲ್ಲೇ ಹೋಗ್ಬೇಕು. ಇನ್ನು ಬರ್ಲಿಸೋದೇ ಇಲ್ಲ. ಅಡ್ಡಾಕ್ರೆ ಸಾಯಿಸ್ತೀನಿ, ಯಾರು ಬಂದು ಏನೂ ಮಾಡೋಕ್ಕಾಗಲ್ಲ. ಇದನ್ನೇ ವಧ ಮಾಡ್ತಾರೆ. ಸ್ಟೇಷನ್ದಾಗ ಒಬ್ಬನ ಪ್ರಕಾಶ್ ಅನ್ನೋನು ಇಲ್ಲಿ ಕಾಯಿಸಿ ಬಾ ಓಡಾಡಯ್ಯ ಅಂತ ಹೇಳ್ತಾನೆ ಸರ್.